ವೇಣಿ ಮಾತಾಡ್ತಾ ಇರೋದು. ನನ್ನ ಮತ್ತು ಜಯಮೃತ್ಯುಂಜಯ ಸ್ವಾಮಿಗಳ ಮೇಲಿನ ಆರೋಪ ಅಪವಾದ ಎಲ್ಲವೂ ಶುದ್ಧ ಸುಳ್ಳು. ನಾನು ಈಗ ನನ್ನ ಕೈಬರಹದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇನೆ. ಯಾರ್ಯಾರು ಕೊಟ್ಟಿದ್ದೀನಿ ಅಂದ್ರೆ ಗೃಹ ಸಚಿವರ ಕಾರ್ಯಾಲಯ, ಮುಖ್ಯಮಂತ್ರಿಗಳ ಕಚೇರಿ, ಮಹಿಳಾ ಆಯೋಗ, ಕರ್ನಾಟಕ ಎಲ್ಲಾ ಮಾಧ್ಯಮಗಳಿಗೆ, ಬಿಜಾಪುರ ಪೊಲೀಸ್ ಠಾಣೆ, ಬನಶಂಕರಿ ಪೊಲೀಸ್ ಠಾಣೆಗೆ ಇಮೇಲ್ ಮಾಡಿದ್ದೀನಿ. ನಾನು ಟ್ರೀಟ್ಮೆಂಟ್ ಅಲ್ಲಿ ಇದ್ದೀನಿ. 4 ರಿಂದ 5 ದಿನ ನಾನು ಬಂದು ಎಲ್ಲಾ ಸತ್ಯತೆಗಳನ್ನು ನಾನೇ ಹೇಳ್ತೇನೆ. ಮೊದಲೆಲ್ಲ ಸ್ಕ್ರಿಪ್ಟೆಡ್ ಭಾಷಣ ಬರ್ಬಿಡ್ತದೆ, ಇದನ್ನೇ ಮಾತಾಡಬೇಕು ಅಂತ ಹೇಳ್ತಿದ್ರು ನೋಡ್ರಿ. ಅದನ್ನ ಸಮಯ ಸಂದರ್ಭ ಇವತ್ತಿಗೆ ಇಷ್ಟು ಸಾಕು. ಬಟ್ ನಾನೆಲ್ಲ ನಿಮ್ಮ ಮಾಧ್ಯಮ ಹೇಳ್ತಿದ್ದೀನಿ, ಭಕ್ತನೇ ಭೂಮಿಯ ಮೇಲೆ ಭಗವಂತ, ಪಂಚಮಸಾಲಿ ಸಮಾಜವೇ ನನ್ನ ಶ್ವಾಸ. ನನ್ನ ಇವತ್ತಿಗೆ ಒಂದೇ ₹1 ಯಾರಿಗೂ ನನಗೆ ಕೈ ಒಡ್ಡಿಲ್ಲ. ನಮ್ಮದು ಕೊಡುವಂಥದ್ದು, ಕೇಳುವಂಥದ್ದಲ್ಲ. ಆದರೆ ಭಕ್ತರು ನನಗೆ ಪ್ರಸಾದವನ್ನು ಕೊಟ್ಟಾರೆ, ರೊಟ್ಟಿ ಮಾಡಿ ಕೊಟ್ಟಾರೆ, ಅನ್ನ ಮಾಡಿ ಕೊಟ್ಟಾರೆ, ಸಾಂಬಾರು ಕೊಟ್ಟಾರೆ, ಚಟ್ನಿ ಮಾಡಿ ಕೊಟ್ಟಾರೆ. ಅವ್ರ ಋಣದಲ್ಲಿ ನಾನಿದ್ದೇನೆ. ನಾವು ಉಳಿದಾರೊಬ್ಬರ ಋಣದಲ್ಲಿಲ್ಲ, ಭಕ್ತರ ಋಣದಲ್ಲಿದ್ದೇವೆ. ಹಾಗಾಗಿ 135ನೇ ಅಂಬೇಡ್ಕರ್ ಜಯಂತಿಗೆ ಹಾರ್ದಿಕವಾದಂಥ ಶುಭಾಶಯವನ್ನು ಕೋರ್ತಾ ಇವತ್ತು 2 ವಿಚಾರಗಳು. ಒಂದು, ಹರಿಹರ ಪೀಠದ ವಚನಾನಂದ ಶ್ರೀಗಳನ್ನು ಟ್ರಸ್ಟಿಗಳು ಹೊರ ಹಾಕಿದ್ದಾರೆ, ಅದೊಂದು ವಿಚಾರ. ಇನ್ನೊಂದು ವಿಚಾರ ಅಂತಂದರೆ ಕೂಡಲ ಸಂಗಮದ ಶ್ರೀ ಬಸವಜಯ ಮುತ್ತುಂಜಯ ಶ್ರೀಗಳು ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ, ಅದರಿಂದ ಹೊರಗೆ ಬಂದಿದ್ದಾರೆ ಅಂತ ಆ ಸಂತ್ರಸ್ತೆ ದೂರನ್ನು ಹಿಂದಕ್ಕೆ ಪಡೆದಿದ್ದಾರೆ. ಅವ್ರೇನು ಹೇಳ್ತಾರೆ, ನಾನು ದೂರನ್ನೇ ಕೊಟ್ಟಿಲ್ಲ ಅಂತ. ಹಾಗಾದರೆ ಪತ್ರ ಬರೆಯೋದು ಪ್ರಶ್ನೆ ಬರ್ತಾ ಇರಲಿಲ್ಲ, ದೂರನ್ನು ಕೊಡದೇ ಇದ್ದಿದ್ರೆ. ಗೃಹ ಸಚಿವರಿಗೆ ಪತ್ರ ಬರೆದ್ರಿ, ಮಹಿಳಾ ಆಯೋಗಕ್ಕೆ ಬರೆದ್ರಿ, ಮುಖ್ಯಮಂತ್ರಿಗೆ ಬರೆದ್ರಿ, ಆನೋ ಹಕ್ಕು ಆಯೋಗಕ್ಕೆ ಬರೆದ್ರಿ. ಹಾಗಾದರೆ 2 ಪುಟಗಳ ಅದೇನು ಇಮೇಲ್ ಇದೆ ಅದನ್ನು ಮಾಡಿದ್ರಿ, ದೂರನ ಕೊಟ್ಟಿಲ್ಲ ಅಂತಂದ್ರೆ ಇಮೇಲ್ ಮಾಡೋ ಪ್ರಶ್ನೆ ಬರ್ತಾ ಇರಲಿಲ್ಲ. ಇನ್ನು ಬಸವಜಯ ಮುತ್ತುಂಜಯ ಶ್ರೀಗಳು ಕೂಡ ಹಿಂದಕ್ಕೆ ಪಡೆದಿದ್ದಾರೆ ಅಂತ ಸುದ್ದಿದೆ. ಏನು ಕಂಪ್ಲೇಂಟ್ ಕೊಟ್ಟರೆ ಅದು ಕೂಡ ಅದು ಅಧಿಕೃತವಾಗಿ ಘೋಷಣೆ ಆಗಬೇಕಾಗಿದೆ. ಯಾವಾಗಾದದ್ದು ಫೆಬ್ರವರಿ 11ಕ್ಕೆ ಆದದ್ದು ಘಟನೆ ಅದು. ನಿನ್ನೆವರೆಗೆ ಸುಮ್ಮನೆ ಕೂತಿದ್ರು, 30 ಸೆಕೆಂಡ್ಗಳ ವಿಡಿಯೋವನ್ನು ಮಾಡಿದ್ದಾರೆ. ಆ ವಿಡಿಯೋ ಹಿಂದೆ ಯಾರಿದ್ದಾರೆ ಅದು ತನಿಖೆ ಆಗ್ಬೇಕು. ಜನನ ಹುಚ್ಚಿದಾರ ಕಂಪ್ಲೇಂಟ್ ಕೊಡೋದು, ಹಿಂತಕ್ಕೋದು. ಅಂದರೆ ಪ್ರಭಾವಿಗಳು ಏನಿರ್ತಾರೆ ಅವರು ಬಚಾವ್ ಆಗಲಿಕ್ಕೆ ಅನೇಕ ತಂತ್ರಗಳನ್ನು ಹೂಡಿರ್ತಾರೆ ಮತ್ತು ಬಚಾವೂ ಆಗ್ತಾರೆ. ಇಲ್ಲಿ ಬಚಾವ್ ಸದ್ಯಕ್ಕೆ ಆಗಿದ್ದಾರೆ. ಅದರ ಸಮಾಜದ ದೃಷ್ಟಿಯಲ್ಲಿ ಬಸವಜಯ ಮುತ್ತುಂಜಯ ಶ್ರೀಗಳು ಯಾಕೆ ಕಾಣ್ತಾರೆ ಅದು ಪ್ರಶ್ನೆ. ಇನ್ನು ಅವ್ರೇನು ಹೇಳ್ತಾರೆ ಅಂತಂದರೆ, ಏನು 11ನೇ ತಾರೀಕಿಗೇನು ಕಾರಗಡದಲ್ಲಿ ನಾವೇನು ಅಡ್ಡುಗಟ್ಟಿದ್ದು, ನಾವು ಕಾರಗಡೆ ಒಳಗಡೆ ಇದ್ದಂಥ ವ್ಯಕ್ತಿಗೆ ಹಣ ಕೊಡು ಅಂತ ನಾವು ಕೇಳ್ತಾ ಇದ್ದು, ಅದಕ್ಕೆ ತಡೆದಿದ್ದು ಅಂತ ಹೇಳ್ತಾರೆ. ಹಂಗಾದ್ರೆ ಕಾರಿನ ಒಳಗಡೆ ಯಾರಿದ್ರು ಅದು ಬೇಕಲ್ಲ. ಅವರಿಗೆ ಈ ಹಣ ಕೊಟ್ಟವರಿಗೆ ಏನು ಸಂಬಂಧ, ಸಂತ್ರಸ್ತೆಗೆ ಇವ್ರ ಸಂಬಂಧಿಕರು ಧಮಕಿ ಹಾಕಿದಾರಂತ. ಅದೆಲ್ಲ ವಿಡಿಯೋ ವೈರಲ್ ಆಗಿದೆ. ಇನ್ನು ಶ್ರೀಗಳು ಈ ಮಾಧ್ಯಮದ ಮೇಲೇನ ಮಾನಷ್ಟ ಮೊಕದ್ದಮೆ ಹಾಕಿದಾರೆ, ಅದರ ಪರಿಸ್ಥಿತಿ ಏನು? ಇಷ್ಟುದಕ್ಕೆ ಎಲ್ಲ ಮಾಧ್ಯಮಗಳು ಸುಳ್ಳು ಹೇಳ್ಕೊತ ಬಂದ್ವಾ? ಇಲ್ಲ. ಇನ್ನು ಪೂಜಾರಾಧನೆ ಮಾಡಿದ್ದು ಅದು ಇನ್ನೊಂದು ಸುದ್ದಿ ಬರ್ತೈತೆ. ಅದು ಮುಂದೆ ಕಾಶ್ಯಪ್ನವರವರು ಇನ್ನೊಂದು ಸುದ್ದಿ ಮಾಡ್ತಾರೆ. ಆವಾಗ ಈ ಸಂತ್ರಸ್ತೆ ಏನೋ ಹಿಂತಕೊಂಡು ಇರಲಿ, ಇವರಿಗೆ ಒಳ್ಳೆಯ ಸುದ್ದಿ ಆಗಿದೆ. ನಾವು ಏನು ಮಾತಾಡುವಂಥ ಪರಿಸ್ಥಿತಿಲಿ ಸದ್ಯಕ್ಕೆ ಅಂತೂ ಇಲ್ಲ. ಅವ್ರೇನು ಹೇಳ್ತಾರೆ, ನಾನು ಮೆಡಿಕಲ್ ಟೆಸ್ಟ್ದಲ್ಲಿದ್ದೇನೆ, ಆರಾಮದಲ್ಲಿದ್ದೇನೆ, ನಂತರ ನಾನು 5-6 ದಿನ ಬಂದು ಹೇಳಿಕೆಯನ್ನು ಕೊಡ್ತೇನಂತ. ಆ ಹೇಳಿಕೆ ಯಾವ ರೀತಿ ಇರ್ತೈತೆ ಅದು ಕಾದು ನೋಡ್ಬೇಕು. ಭಾಳ ಆಶ್ಚರ್ಯಕರ ಹೇಳಿಕೆನೂ ಇರ್ಬೋದು. ಲೈಂಗಿಕ ದೌರ್ಜನ್ಯ ಆಗಿಲ್ಲ, ಏನೂ ಆಗಿಲ್ಲ. ಒಂದು 12 ವರ್ಷದ ಹಿಂದೆ ಇವರು ಅವ್ರ ಜೊತೆ ಪರಿಚಯ ಆಗಿತ್ತು ಅಂತ ಸುದ್ದಿದೆ. ಬೆಂಗಳೂರಿನ ಸಂತ್ರಸ್ತೆ ಮಹಿಳೆಗೆ ಒಮ್ಮೆ ಒಂದು ಹೋರಾಟದಲ್ಲಿ ಇವರ ಕೈಯನ್ನು ಕೂಡ ಅವರಿಗೂ ಗಾಯಪಡಿಸಿದ್ರು, ಶ್ರೀಗಳ ಕೈಯನ್ನು ಕೂಡ. ಯಾರು ಅದ ಮಹಿಳೆ. ಅಂದರೆ ಇಲ್ಲಿ ವ್ಯವಸ್ಥಿತವಾಗಿ ಏನೋ ಕುತಂತ್ರ ನಡೆದಿದೆ, ಇದು ಬಯಲಾಗಬೇಕಾಗಿದೆ. ಜನರಿಗೆ ಸತ್ಯ ಸಂಗತಿ ಗೊತ್ತಾಗಲೇಬೇಕು. ಸತ್ಯ ಸಂಗತಿ ಕೇವಲ ಹಿಂದಕ್ಕೆ ಪಡೆದಿಂದ ಆಗೋದಿಲ್ಲ. ಇವ್ರು ಹಿಂದಕ್ಕೆ ಪಡೆದ್ರು, ಅವ್ರು ಹಿಂದಕ್ಕೆ ಪಡೆದ್ರು ಅಂತ. ಅದು ಇಷ್ಟು ದಿವಸಕ್ಕೆ ಯಾಕೆ ಸಂತ್ರಸ್ತ ಮಹಿಳೆ ಸುಮ್ಮನೆ ಇದ್ರು? ಈಗ ನಾನು ದೂರನೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ.
ಹಾಗಾದ್ರೆ ಬಾಂಬೆಯಲ್ಲಿ ಸ್ವಾಮಿಗಳು ಇದ್ರಂತ, ಇಲ್ಲಿ ಬೆಂಗಳೂರಲ್ಲಿ ಪೊಲೀಸರ ಒತ್ತಡದಿಂದ ಅದನ್ನು ಹಿಂದಕ್ಕೆ ಪಡೆದಿದ್ದಾರೆ ಅಂತ ಒಂದು ಸುದ್ದಿ. ಇದು ಕರೆಣ ಸುಳ್ಳು ಗೊತ್ತಿಲ್ಲ, ಇದೇ ನಡೆದಿದೆ ಅಂತ ಒಂದು ಸುದ್ದಿ ನಮಗೆ ಖಚಿತ ಮಾಹಿತಿ ಬಂದದ್ದು. ನೋಡೋಣ ಇನ್ನು 5-6 ದಿವಸ ಅಂತ ಆ ಮಹಿಳೆ ಯಾವ ಹೇಳಿಕೆಯನ್ನು ಕೊಡ್ತಾರೆ ಅದರ ಮೇಲೆ ನಾವು ನಮ್ಮ ವರದಿಯನ್ನು ಮುಂದುವರಿಸೆ ಅನೇಕ ವಿಡಿಯೋಗಳನ್ನು ನಾವು ಕೂಡ ಮಾಡಿದ್ದೇವೆ. ಇನ್ನು ಪೂಜಾರಾಧನೆ ಅವರೇನೋ ಪ್ರೆಸ್ ಮೀಟ್ ಮಾಡಿರಂತ 2 ಸಲ. ಇನ್ನು ಇವ್ರ ಕೈ ಸಿಕ್ಕೋಕ್ಕಿಂತ ಆ ಮಹಿಳೆ ಭಾಳ ಒಳ್ಳೆಯದು, ಅದಕ್ಕೇನೋ ಹೊಂದಾಣಿಕೆ ಆಗಿದೆ ಅಂತ ಸುದ್ದಿ ಇದೆ. ಇರಲಿ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ತೇವೆ. ಇನ್ನು ವಚನಾನಂದ ಶ್ರೀಗಳು ಹರಿಹರ ಪೀಠದಿಂದ, ಹರಿಹರದ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳನ್ನು ಅವನ್ನ ಹೊರಗೆ ಹಾಕಿದ್ದಾರೆ ಅಂತ ಸುದ್ದಿ. ಅಲ್ಲಿ 15 ಟ್ರಸ್ಟಿಗಳ ಬಗ್ಗೆ 13 ಜನ ಸ್ವಾಮಿಗಳ ವಿರುದ್ಧವಾಗಿ ಮತ ಹಾಕಿದರೆ ಟ್ರಸ್ಟಿ ಬಸವರಾಜ್ ದಿಂಡೂರ್ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ. ಅಂದರೆ ವಚನಾನಂದ ಶ್ರೀಗಳು ಇಲ್ಲಿ ಏನು ತಪ್ಪು ಮಾಡಿದರು, ಟ್ರಸ್ಟಿಗಳು ಏನು ಕಂಡು ಹಿಡಿದ್ರು ಅದನ್ನು ಕೂಡ ನಾವು ಮುಂದೆ ಹೇಳ್ತೇವೆ. ಅವ್ರೇನು ಹೇಳ್ತಾರೆ, ಬೆಂಗಳೂರಿರ್ತಕ್ಕಂಥ ಶ್ವಾಸಪೀಠ ಬೇಕೋ ಅಥವಾ ಹರಿಹರ ಪಂಚಮಸಾಲಿ ಪೀಠ ಬೇಕು ಅಂತ ಹೇಳಂತೇಳಿ ಟ್ರಸ್ಟಿಗಳು ಒಂದು ಗಡುವನ್ನು ಕೊಟ್ಟಿದ್ರು, ಮಾರ್ಚ್ 24ರವರೆಗೆ. ಅದರ ಶ್ರೀಗಳು ಏನೂ ಮಾಡಲಿಲ್ಲ, ಉತ್ತರನ ಕೊಡಲಿಲ್ಲ, ಏನೇನು ಹೇಳ್ಕೊತ ಕೂತರು. ಹೀಗಾಗಿ ನಾವು ಅನಿವಾರ್ಯವಾಗಿ ಈ ಮಠದಿಂದ ಹೊರಗೆ ಹಾಕಿದ್ದೇವೆ ಅಂತ ಹೇಳ್ತಾರೆ. ಈ ಪ್ರಕರಣ ಹಾಗೆ ಮುಗಿಯೋದಿಲ್ಲ. ವಚನಾನಂದ ಶ್ರೀಗಳು ಕೂಡ ಪೊಲೀಸರ ಮಧ್ಯೆ ವಾಗ್ವಾದ ಆಯಿತು, ತಾವೆಲ್ಲ ವಿಡಿಯೋಗಳನ್ನು ನೋಡಿದಿರಿ. ನಂತರ ಇವ್ರ ಮಧ್ಯೆ ಜಗ್ಗಾಟ ಆಯ್ತು. ನಂತರ ಬೆಂಬಲಿಗರು ಬಂದರು, ವಚನಾನಂದ ಶ್ರೀಗಳ ಬೆಂಬಲಿಗರು ಬಂದರು, ಅವ್ರ ಜೊತೆ ಪೊಲೀಸರ ಜೊತೆ ಇದನ್ನಾಯ್ತು. ಶ್ರೀಗಳ ಕೈಗೆ ಒಂದು ಸ್ವಲ್ಪ ಗಾಯ ಆಯಿತು. ನಂತರ ಪೊಲೀಸರು ಸ್ವಲ್ಪ ಗಾಯ ಆಗಿದೆ ಅಂತ. ಆದರೆ ಇಲ್ಲಿ ನೂಕಾಟ ಮತ್ತು ಚೀರಾಟ ಕೂಗಾಟ ಆದದ್ದು ತಾವೆಲ್ಲ ನೋಡಿದಿರಿ. ಈಗ ಟ್ರಸ್ಟ್ಗಳೇನು ಹೇಳ್ತಾರೆ ಅಂತಂದ್ರೆ, ಇವರನ್ನು ಹೊರಗೆ ಹಾಕಲಿಕ್ಕೆ ಏನು ಕಾರಣ ಅಂತಂದ್ರೆ ನಡೆನುಡಿ ಸಮಾಜದ ಘನತೆಗೆ ಧಕ್ಕೆ ಅಂತ 1ನೇ ಪಾಯಿಂಟ್ ಹೇಳ್ತಾರೆ ಅವರು. 2ನೇದು ಸಮಾಜದ ಏಕತೆಗೆ ಧಕ್ಕೆ ಅಂತ ಹೇಳ್ತಾರೆ. 3ನೇದು ವೈಯಕ್ತಿಕ ಐಷಾರಾಮಿ ಜೀವನದ ವ್ಯಾಮೋಹ ಇವರಿಗಿತ್ತು ಅಂತೇಳಿ ನಾವೆಲ್ಲ ನೋಡಿದ್ದೇವೆ. ಅದಕ್ಕೆ ನಾವು ಪೀಠದಿಂದ ಹೊರಗೆ ಹಾಕಿದ್ದೇವೆ ಅಂತ ಹೇಳ್ತಾರೆ. ಆರ್ಥಿಕ ಪಾರದರ್ಶಕತೆ ಕೊರತೆ, ಇನ್ನು ಪೀಠದ ಅಸ್ತಿತ್ವಕ್ಕೆ ಸವಾಲು, ಪ್ರಚೋದನಾತ್ಮಕ ಲೆಕ್ಕ ಕೊಡಿ ಚಳವಳಿ, ಇದು 3 ಕಾರಣ ಇದ್ದಿಂದ ನಾವು ಹೊರಗೆ ಹಾಕಿದ ಅಂತ ಹೇಳ್ತಾರೆ. ಇನ್ನು ವಚನಾನಂದ ಶ್ರೀಗಳು ಯಾವ ರೀತಿ ತಮ್ಮ ಬೆಂಬಲಿಗರ ಜೊತೆ ಮೀಟಿಂಗ್ ಮಾಡ್ತಾರೋ ಅಥವಾ ಮತ್ತೆ ನ್ಯಾಯಯುತವಾಗಿ ಹೋರಾಟ ಮಾಡಿ ಮತ್ತೆ ಪೀಠಕ್ಕೆ ಬರ್ತಾರೋ ಗೊತ್ತಿಲ್ಲ. ಆದರೆ ಇವು ಯಾವ ಘಟನೆಗಳು ಆಗಬಾರ್ದಾಗಿತ್ತು. ಅಂದರೆ ಇಲ್ಲಿ ನಾನೇ ಎಲ್ಲ ನನ್ನಿಂದಲ್ಲ ಎಲ್ಲ ಅಂತ ಏನು ಶ್ರೀಗಳಿವರು ಹೊಂಟಿದಾರಲ್ಲ, ಇದೇ ಅವರಿಗೆ ಹಿನ್ನಡೆ ಉಂಟಾಗಿದೆ ಅಂತ. ಒಟ್ಟಾರೆ ಈ 2 ಪ್ರಕರಣಗಳು ಎಲ್ಲಿ ಹೋಗಿ ಮುಟ್ತೇವೆ ಅನ್ನೋದು 8 ದಿವಸ ನಂತರ ಮತ್ತೊಂದು ಸ್ಪಷ್ಟವಂತ ವರದಿ ಮಾಡ್ತೇವೆ. ಈಗ ವರದಿ ಸ್ಪಷ್ಟನೇ ಹೇಳಿದ್ದೇವೆ, ಆದರೆ ಇನ್ನೂ ಅಸ್ಪಷ್ಟ ಇದೆ. ಯಾಕಂದರೆ ಆ ಸಂತ್ರಸ್ತ ಮಹಿಳೆ ಅಂತಾರಲ್ಲ, ನನಗೇನೂ ಆಗಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಹೇಳಿಕೆ ಕೊಟ್ಟ ನಂತರ ಮುಂದಿನ ಹಾದಿ, ಅಲ್ಲಿವರೆಗೆ ಏನೂ ಹೇಳ್ತಕ್ಕದ್ದಲ್ಲ. ಇನ್ನು ಮಾಧ್ಯಮಗಳ ಸ್ಥಿತಿ ಏನು, ಅವ್ರು ಏನಾದರೂ ಹೋಗಿದಾರಲ್ಲ, ನಮ್ಮ ವಿರುದ್ಧ ಮಾನಷ್ಟ ಮೊಕದ್ದಮೆ ಹಾಕಿದಾರಲ್ಲ, ಅವ್ರ ಪರಿಸ್ಥಿತಿ ಏನು? ಸಂಯುಕ್ತ ಕರ್ನಾಟಕ ಪ್ರಥಮವಾಗಿ ವರದಿ ಮಾಡಿದರು. ಆ ವರದಿಯಲ್ಲಿ ಏನೋ ಫೋಟೋಗಳು ಕೂಡ ಇದೆ. ಇನ್ನು ಕಾಶ್ಯಪ್ಪನವ್ರು ಯಾಕೆ ಸುಮ್ಕಿದ್ದಾರೆ ಅದು ಗೊತ್ತಿಲ್ಲ. ಯಾಕಂದ್ರೆ ರಾಜಕೀಯ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ ಮಹಿಳೆ. ಆ ಷಡ್ಯಂತ್ರ ಹಿಂದೆ ರಾಜಕೀಯ ವ್ಯಕ್ತಿಗಳಿದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ ರಾಜಕೀಯ ವ್ಯಕ್ತಿಗಳು ಯಾರು ಅನ್ನೋದು ಗೊತ್ತಾಗಬೇಕು, ಸಮಾಜಕ್ಕೆಲ್ಲ ಗೊತ್ತಾಗಬೇಕು. ನೀವೇನು ನೀವು ತಕರಾರು ಕೊಟ್ಟೆ ಆಯಿತು, ಸಮಾಜದ ಮುನ್ನಡೆಸುವಂಥ ಶಕ್ತಿ ಇರುವಂಥ ಸ್ವಾಮಿಗಳು ಇನ್ನು ಏನು ಅವರು ಏನು ಉತ್ತರ ಕೊಡ್ತಾರೆ ಕಾದು ನೋಡ್ಬೇಕು. ಅವರೇನೋ ತಮ್ಮ ಏನು ಸಂತ್ರಸ್ತೆ ವಿರುದ್ಧ ಏನು ದೂರು ಕೊಟ್ಟಿದ್ರು ಅದನ್ನು ಹಿಂದಕ್ಕೆ ಪಡಿದಾರೆ ಅಂತ ಸುದ್ದಿದೆ. ನೋಡೋಣ ಇವರು ಹಿಂದಕ್ಕೆ ಪಡಿದಾರೋ ಅಥವಾ ಅವರು ದೂರನ್ನೇ ಕೊಟ್ಟಿಲ್ಲ ಅಂತ ಹೇಳ್ತಾರೋ. ಎಷ್ಟು 30 ಸೆಕೆಂಡ್ ವಿಡಿಯೋಗಳಲ್ಲಿ ಹೆಚ್ಚು ಮಾತಾಡಿಲ್ಲ ಅವರು. ಏನೂ ನಡೆದಿಲ್ಲ, ಅಂಥದ್ದು ಏನು ಆಗಿಲ್ಲ. ಹಣಕಾಸಿನ ವ್ಯವಹಾರ ಇತ್ತು, ಆದರೆ ನಾವು ಕಾರ್ ತಡೆಗಟ್ಟದ್ದು ಆ ಸಲುವಾಗಿ ಅಂತ ಹೇಳ್ತಾರೆ. ಇದೆಲ್ಲ ನಾಟಕೀಯವಾಗಿ ಕಂಡು ಬರ್ತಾ ಇದೆ. ಒಟ್ಟಾರೆ ನಿಮಗೆ ನಮ್ಮ ಸ್ವಾಮಿಗಳ ಸಹವಾಸ ಯಾಕೆ ಬೇಕು ಸಾರ್? ಇಲ್ಲ, ಮಂಜುನಾಥ ತೊಟಗೇರವರೇ, ಇಲ್ಲಿ ಸಮಾಜದಲ್ಲಿ ಏನು ಬೇಕು ಅಂತಂದರೆ ಸ್ಪಷ್ಟತೆ ಬೇಕು. ಅವ್ರ ಸ್ಪಷ್ಟತೆ ಇಲ್ಲ ಮತ್ತು ನ್ಯಾಯವಾಗಿ ಕೇಳೋದ್ರಿಂದನೇ ಸಮಾಜ ಮುನ್ನಡಿತೈತೆ. ಅದು ನೀವು ಪ್ರಶ್ನೆ ಕೇಳಲಿಲ್ಲ ಅಂದರೆ ಹಿಂಗೆ ಹೋಗೋರವರು, ನಾನೇ ಎಲ್ಲ ನಂದಿಂದಲೇ ಎಲ್ಲ ಅಂತ. ನಾವು ಕೂಡ
ಪ್ರವಚನಕಾರರು ತಮಗೆ ಗೊತ್ತಿಲ್ಲ? ಮಂಜುನಾಥ ತೋಟಗಾರವರೇ, ನಾವು ಅಲೆಮಾರಿ ಪ್ರವಚನಕಾರರು. ಅಂದ್ರೆ ಪ್ರಶ್ನೆಗಳನ್ನು ಭಕ್ತರು ಕೇಳಬೇಕಾಗ್ತದೆ. ನಂತರ ಗುರುಗಳು ಕೂಡ ಸ್ಪಷ್ಟವಾದಂಥ ಉತ್ತರವನ್ನು ಕೊಡಬೇಕಾಗ್ತದೆ. ಕಾದು ನೋಡೋಣಲ್ಲ, ಒಳ್ಳೇದಂದ್ರೆ ಒಳ್ಳೇದು ಹೇಳೋಣ, ಒಳ್ಳೇದು ಮಾಡಿದಾರಲ್ಲ, ಇಲ್ಲ ಅಂದರೆ ಪಂಚಮಶಾಲಿ ಪೀಠ ಜಗದ್ಗುರುಗಳು ದೊಡ್ಡ ಗುರುಗಳು, ಒಪ್ಕೋತೇವೆ. ಆದರೆ ಈ ಪ್ರಕರಣ ಹೊರಗೆ ಬರಬೇಕಾದ್ರೆ ಸ್ಪಷ್ಟತೆ ಬೇಕಲ್ಲ. ಇಲ್ಲಿ ಸ್ಪಷ್ಟತೆ ಎಲ್ಲಿದೆ? ಫೆಬ್ರವರಿ 11 ನಿನ್ನೆ ಹಿಂದೆ ತೆಗೆದುಕೊಂಡ 30 ಸೆಕೆಂಡ್ ವಿಡಿಯೋ, ಅದರಲ್ಲಿ ಏನು ಸ್ಪಷ್ಟತೆ ದೂರನ್ನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಹಣಕಾಸಿನ ಹೊರತು ಕಾರ್ಗಳು ಒಳಗೆ ಕೊಡೋ ರೊಕ್ಕ ಅಂತ ಏನದು? ಈ ಥರ ಅರ್ಥ ಒಂದು ಸಾಮ್ಯತೆ ಆಗ್ತಾ ಇಲ್ಲ. ನೋಡೋಣ ಶ್ರೀಗಳೇನು ಉತ್ತರ ಕೊಡ್ತಾರೆ, ಪಂಚಮಸಾಲಿ ಪೀಠದ ಶ್ರೀಗಳೇನು ಉತ್ತರ ಕೊಡ್ತಾರೆ, ನಂತರ ಹರಿಹರ ಪೀಠದ ಶ್ರೀಗಳ ಏನು ಉತ್ತರ ಕೊಡ್ತಾರೆ, ಕಾದು ನೋಡೋಣ. ನಾವು ಯಾರ ಪರವಾಗಿನಲ್ಲ, ನಿಮಗೆ ನಮ್ಮ ಸ್ವಾಮಿಗಳ ಸಹವಾಸ ಯಾಕೆ ಬೇಕು ಸರ್? ನಮ್ಮ ಸ್ವಾಮಿಗಳಲ್ಲ, ನಮ್ಮ ಸಮಾಜದ ಸ್ವಾಮಿಗಳು. ನಾವೊಬ್ಬ ಪ್ರವಚನಕಾರ, ತಮಗೆ ಗೊತ್ತಿರಲಿ. ಈ ವಿಡಿಯೋನ ಸಾವಿರಾರು ಜನ ನೋಡ್ತಾ ಇದೆ. ಯಾಕೆಂತಂದರೆ ಸ್ಪಷ್ಟವಾಗಿ ನಿಖರವಾಗಿ ಹೇಳೋರು ನಾವೇ. ಅಲ್ಲಿ ತೆಂಗಿನ ಕೇರಿಯಲ್ಲಿ ಏನೋ ಮನೆ ಸಂತಸ ಮಹಿಳೆ ಬೆಂಗಳೂರಿನಲ್ಲಿದೆ, ಅಲ್ಲಿ ಶ್ರೀಗಳ ಮತ್ತು ಅವರ ಒಡನಾಟ ಏನಿತ್ತು ನಮಗೆ ಗೊತ್ತಿಲ್ಲ, ನಾವು ಪ್ರಶ್ನೆಯನ್ನು ಮಾಡೋದಿಲ್ಲ. ಆದರೆ ಫೆಬ್ರವರಿ 11 ನಿನ್ನೆ ಯಾಕೆ ದಿಢೀರನೆ ಬಂತು ಅಂತ, ಅದೇ ಪ್ರಶ್ನೆ. ನಮಸ್ಕಾರ.